ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಭೀಮಾ ಸಿನಿಮಾದ ರಿವ್ಯೂ ಆಗಿರಲಿ, ಆಮೇಲೆ ಸಿನಿಮಾ ಬಗ್ಗೆ ಆಗಿರಲಿ, ಸಾಂಗ್ ಬಗ್ಗೆ ಆಗಿರಲಿ, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಾಗ ನೋಡ್ದೆ ನಾವು ಭಾಳ ಚಂದ ರೆಸ್ಪಾನ್ಸ್ ಬರತೈತಿ. ಸಾಂಗ್ಸು ಹಂಗೆ ಹಿಟ್ ಆಗ್ಯಾವ. ಆಮೇಲೆ ಈ ಸಿನಿಮಾ ಡ್ರಗ್ಸ್ ಬಗ್ಗೆ ಅಂತ ಕೇಳ್ಪಟ್ಟೀನಿ. ಸೊ ನಾನಿನ್ನು ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡ್ಬೇಕು. ಬಟ್ ರಿವ್ಯೂ ಒಳಗೆ ನನಗೆ ಆ್ಯಕ್ಚುಲಿ ಭಾಳ ಖುಷಿಯಾಗಿದ್ದೆ. ಯಾಕಂದ್ರೆ ರಿವ್ಯೂ ಅಷ್ಟು ಚಂದ ಬರತ್ತಿ, ಜನ ಅಷ್ಟು ಇಷ್ಟಪಡತ್ತಾರೆ ಸಿನಿಮಾ. ಆಮೇಲೆ ಡ್ರಗ್ಸ್ ಬಗ್ಗೆ ನಮ್ಮ ಯೂತ್ಸ್ ಯಾವ ಥರ ಅಡಿಕ್ಟ್ ಆಗತ್ತಾರ ಅನ್ನೋವಂಥದ್ದು ಭಾಳ ಚಂದ ತೋರ್ಸಾರಂತ. ಸೊ ಅದನ್ನ ಬಿಟ್ಟು ಹೊರಗೆ ಬರ್ರಿ ಅನ್ನೋವಂಥ ಒಂದು ಸಂದೇಶ ಕೊಟ್ಟೈತಿ. ಬಟ್ ಮುಂಚೆ ಎಲ್ಲ ಹಳೆ ಸಿನಿಮಾಗಳು ಕೇಳ್ತಿದ್ವಿ, ಒಂದು ಸಿನಿಮಾ ನೋಡಿ ಈ ಥರ ಆಗ್ಬೇಕನ್ನೋ ಅನ್ಕೊಳ್ತಿದ್ರಂತ. ಬಟ್ ಈ ಸಲ ಭಾಳ ದಿನದ ಮೇಲೆ ಭೀಮಾ ಸಿನಿಮಾ ನೋಡಿ ಅಟ್ಲೀಸ್ಟ್ ಯೂತ್ಸ್ಗೆ ಯಾವ ಥರ ಹೆಲ್ಪ್ ಅನ್ನೋದು ಸಿನಿಮಾ ಒಳಗೆ ಐತಂತ. ಸೊ ಅದೊಂದು ಭಾಳ ಖುಷಿಯಾಗಿದ್ದ ವಿಚಾರ. ಸೊ ಹಂಗಾಗಿ ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಇನ್ನೊಂದು ಎಷ್ಟೋ ಜನ ರಿವ್ಯೂ ಒಳಗೆ ಒಂದಿಷ್ಟು ನೋಡಿದೆ, ಡ್ರಗ್ಸ್ ಅಡಿಕ್ಟ್ ಆದವರು ಈ ಸಿನಿಮಾ ನೋಡಿದ್ಮೇಲೆ ನಾನು ಬಿಡ್ಬೇಕಂತ ಅನ್ಕೊಂಡೇನಿ ಅಂತ ಅನ್ನೋ ಮಾತು ಕೇಳಿದೆ. ಭಾಳ ಖುಷಿ ಆಯ್ತು. ಆಮೇಲೆ ಎಷ್ಟೋ ಥಿಯೇಟರ್ಸ್ ಓನರ್ಸ್ಗಳೆಲ್ಲ ಖುಷಿಯಾಗ್ಯಾರ. ಇಲ್ಲ ಈ ಸಿನಿಮಾಲಿಂತ ನಮಗೆ ಚಲೋ ಆಯ್ತು, ಭಾಳ ದಿನದ ಮೇಲೆ ಒಂದು ಸಿನಿಮಾ ಈ ಥರ ನಮಗೆ ಸಕ್ಸಸ್ ತಂದು ಕೊಟ್ಟೈತಿ ಅಂತ ಥಿಯೇಟರ್ ಓನರ್ಗಳು ಸತ್ಯಕ್ಕೆ ಖುಷಿಯಾಗ್ಯಾರ. ಸೊ ಹಾಗಾಗಿ ಈ ಥರದ್ದು ಭಾಳ ದಿನ ಆದ್ಮೇಲೆ ಈ ಥರ ಎಲ್ಲ ಕೇಳಾಗತ್ತೀವಿ. ಕನ್ನಡ ಸಿನಿಮಾ ಮತ್ತೆ ಎಲ್ಲರೂ ನೋಡೋ ಥರ ಆಗೈತಿ. ಸೊ ಭಾಳ ಖುಷಿ ಆಯ್ತು. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹಿಂಗೆ ಬರಲಿ. ಆಮೇಲೆ ಡ್ರಗ್ಸ್ ಯಾರ್ಯಾರು ಅಡಿಕ್ಟ್ ಆಗ್ಯಾರ ಅದೆಲ್ಲ ಒಳ್ಳೇದಲ್ಲ ಅಂತ ಅನ್ನಿಸ್ತೈತಿ. ಅದಕ್ಕೆ ಸೊ ಹಂಗಾಗಿ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಯಾರ್ಯಾರು ಅದ್ರ ಬಗ್ಗೆ ಅದ್ರೊಳಗೆ ಯಾರ್ಯಾರು ಅಡಿಕ್ಟ್ ಆಗಿರಿ ಅದೆಲ್ಲ ಬಿಟ್ಬಿಡ್ರಿ. ಭೀಮಾ ಸಿನಿಮಾ ನೋಡ್ರಿ. ಯಾಕಂದ್ರೆ ನಮ್ಮ ಖುಷಿ ಒಂದೇ ಮುಖ್ಯ ಅನ್ನೋಕ್ಕಿನ್ನ ನಮ್ಮ ಜೊತೆ ಇರೋರ ಖುಷಿನೂ ನಾವು ನೋಡ್ಬೇಕಾಗ್ತೈತಿ. ಸೊ ಒಂದು ಡ್ರಗ್ಸ್ಲಿಂದ್ರೆ ಭಾಳ ಅಂದ್ರೆ ನಮಗೆ ಖುಷಿ ಆಗ್ಬೋದು ಹೊರತು ನಮ್ಮ ಬಾಜು ಇರೋರ್ಗೆ ಯಾರಿಗೂ ಖುಷಿ ಆಗಂಗಿಲ್ಲ. ಸೊ ಹಂಗಾಗಿ ಎಲ್ಲ ಬಿಟ್ಬಿಡ್ರಿ, ಸಿನಿಮಾ ನೋಡ್ರಿ. ಬಟ್ ಸಿನಿಮಾ ನೋಡೋಕ್ಕಿಂತ ಬಿಫೋರ್ ನನಗೆ ಭಾಳ ಖುಷಿಯಾಗಿ ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ರಿಲೀಸ್ ಆದ್ಮೇಲೆ ಕಂಟಿನ್ಯೂ ಆಗಿ ನಾನು ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ದಾಗ ಎಲ್ಲ ನೋಡಾತೆ ನಾನು. ಸೊ ರಿವ್ಯೂ ಭಾಳ ದಿವಸ ಆಯ್ತು ನಾನು ಈ ಥರ ರಿವ್ಯೂ ಕೇಳಿ. ಇಲ್ಲ ಈ ಸಿನಿಮಾ ಇಂತ್ರ ಭಾಳ ಯೂಸ್ ಆಯ್ತು ಅಂತ ಅನಿಸ್ತೈತಿ. ಸೊ ಹಂಗಾಗಿ ಈ ಥರ ಸಿನಿಮಾ ಬರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಈ ಥರ ಒಳ್ಳೆ ಸಿನಿಮಾ ಬಂದರೆ ಅಟ್ಲೀಸ್ಟ್ ಮತ್ತು ಕನ್ನಡ ಸಿನಿಮಾ ಮತ್ತು ನಮ್ಗೆ ಮುಂಚೆ ಥರ ಆಕ್ಕೈತಿ ಅಂತ ಅನ್ಕೊತೀನಿ. ಯಾಕಂದರೆ ಇತ್ತಿತ್ಲಾಗ ಕನ್ನಡ ಸಿನಿಮಾ ಅನ್ನೋದು ಎಲ್ಲರಿಗೂ ಒಂಥರ ಬೇಜಾರಾಗ್ಬಿಡೈತಿ. ಸಿನಿಮಾ ಒಂದೇದ್ದು ಜಾಸ್ತಿ ಬರಾಗತ್ತಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ ಒಳ್ಳೆ ಕಂಟೆಂಟ್ ಇಲ್ಲ. ಈಗ ಭೀಮಾ ಸಿನಿಮಾ ಒಳ್ಳೆ ಕಂಟೆಂಟ್ ತೊಗೊಂಡು ಬಂದೈತಿ. ಸೊ ಸಿನಿಮಾ ನೋಡ್ರಿ, ಇದೇ ಥರ ಸಿನಿಮಾ ಜಾಸ್ತಿ ಬರಲಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ರಿ. ನಾನು ಈ ಭೀಮಾ ಸಿನಿಮಾ ನೋಡ್ಬೇಕೀಗ. ಸೊ ಹಂಗಾಗಿ ನಾನು ನೋಡಿ ಆದಮೇಲೆ ಮತ್ತೊಮ್ಮೆ ಬಂದು ನಾನು ವಿಡಿಯೋ ಮಾಡ್ತೀನಿ. ಈಗ ಸದ್ಯಕ್ಕೆ ಬರೀ ಜಸ್ಟ್ ರಿವ್ಯೂದ. ನಾನು ಆ್ಯಕ್ಚುಲಿ ರಿವ್ಯೂ ನೋಡ್ಕೊಂಡು ವಿಡಿಯೋ ಯಾವತ್ತೂ ಮಾಡಿಲ್ಲ. ಆಮೇಲೆ ನನಗೆ ಈ ರಿವ್ಯೂ ನೋಡಿದ ತಕ್ಷಣ ನಾನು ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು. ಯಾಕಂದ್ರೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬರತೈತಿ. ಆಮೇಲೆ ನನಗೆ ಭಾಳ ಖುಷಿ ಆಗಿದ್ದೇನಂತಂದ್ರೆ ಅದು ಏನೋ ಒಂದು ನಾ ಮಾಡೋ ಒಂದು ಒಳ್ಳೆ ಕೆಲಸಕ್ಕೆ ಒಂದು 100 ಇಲ್ಲ 1000 ಲಕ್ಷಗಟ್ಟಲೆ ಜನ ಚೇಂಜ್ ಆಗ್ತಾರೆ ಅನ್ನೋಕ್ಕಿಂತ ಒಬ್ಬ ವ್ಯಕ್ತಿನಾರ ಚೇಂಜ್ ಆಕ್ಕಲ್ಲ ಅನ್ನೋದು ಭಾಳ ಮುಖ್ಯ. ಭೀಮಾ ಸಿನಿಮಾಲಿಂತ್ರ ನಾನು ಕೇಳ್ದಂಗೆ, ನಾನು ನೋಡ್ದಂಗೆ ಸೋಷಿಯಲ್ ಮೀಡಿಯಾದಾಗ ಒಬ್ಬರು ಬಂದು ಹೇಳಿದ್ರೆ, ಇಲ್ಲ ನಾನು ಡ್ರಗ್ಸ್ ಅಡಿಕ್ಟ್ ಆಗಿದ್ದೆ, ಇನ್ಮೇಂತ್ರ ಮಾಡಬಾರ್ದು ಅಂತ ಅನ್ಸುತ್ತೆ ಸಿನಿಮಾ ನೋಡಿದ್ವಿ ಅಂತ ಅಂದ ತಕ್ಷಣ ಭೀಮಾ ಸಿನಿಮಾ ಆ್ಯಕ್ಚುಲಿ ಹೇಳ್ಬೇಕಂತ ಒಂದು ಒಳ್ಳೆ ಕಂಟೆಂಟ್ ಅಂತ ಅಲ್ಲೇ ಗೊತ್ತಾಗ್ತೈತಿ. ಸೊ ಸಿನಿಮಾ ನೋಡೋಕ್ಕಿಂತ ಬಿಫೋರ್ ನನಗೆ ಅನ್ಸಿದ್ದು ಇಷ್ಟ. ಸಿನಿಮಾ ಚಲೋ ಐತಿ, ಎಲ್ಲರೂ ನೋಡ್ರಿ, ಥಿಯೇಟ್ರಿಗೆ ಹೋಗಿ ನೋಡ್ರಿ. ಯಾಕಂದ್ರೆ ಡ್ರಗ್ಸ್ ಅನ್ನೋದು ಭಾಳ ಅಪಾಯಕಾರಿ. ಸೊ ಹಂಗಾಗಿ ದುನಿಯಾ ವಿಜಯ್ ಸರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಯೂತ್ಸ್ಗೆಲ್ಲ ಒಂಥರ ಒಳ್ಳೆ ಸಂದೇಶ ಕೊಡೋ ಥರ ಸಿನಿಮಾ ಮಾಡಿರಿ. ಆಮೇಲೆ ನಿಮ್ಮ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಬಟ್ ಇದೇ ಥರ ಒಳ್ಳೆ ಕಂಟೆಂಟ್ ಬರಲಿ, ಇದೇ ಥರ ಬ್ಯಾಕ್ ಟು ಬ್ಯಾಕ್ ಕನ್ನಡ ಒಳ್ಳೆ ಸಿನಿಮಾ ಬರಲಿ. ಕನ್ನಡ ಸಿನಿಮಾನ ಎಲ್ಲರೂ ನೋಡ್ರಿ ಅಂತ ಕೇಳ್ಕೊತೀವಿ. ಸೊ ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಗಣೇಶ್ ಸರ್ದೊಂದು ನೆಕ್ಸ್ಟ್ ಆಗಸ್ಟ್ 15 ನಾಳೆ ರಿಲೀಸ್ ಐತಿ. ಸೊ ಅದು ಒಂದು ಸಿನಿಮಾ ಎಲ್ಲರೂ ನೋಡ್ರಿ. ಸೊ ಸಿನಿಮಾ ಎಲ್ಲ ಕನ್ನಡ ಸಿನಿಮಾನ ಗೆಲ್ಲಿಸ್ರಿ ಅಂತ ಕೇಳ್ಕೊತೀವಿ. ಒಳ್ಳೆ ಕಂಟೆಂಟ್ ಇನ್ಮೇಲೆ ಬರ್ತಾವ ಅನ್ನೋ ನಂಬಿಕೆ. ಅದನ್ನು ಈಗ ಭಾಳ ದಿನದ ಮೇಲೆ ಭೀಮಾ ಕನ್ನಡ ಸಿನಿಮಾ ಒಳ್ಳೆ ಕಂಟೆಂಟ್ ಕೊಡ್ತಾರು ಅನ್ನೋವಂಥದ್ದು ಪ್ರೂಫ್ ಮಾಡೈತಿ. ಸೊ ಹಾಗಾಗಿ ದುನಿಯಾ ವಿಜಯ್ ಸರ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್.